ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ MG ಲರ್ನಿಂಗ್ ಹಬ್ಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಈ ಸೆಷನ್ ಅಲ್ಲಿ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಿದೀವಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆಲ್ಲ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ರೀಸೆಂಟ್ ಆಗಿ PU ಬೋರ್ಡ್ ಅವರು ಬ್ಲೂ ಪ್ರಿಂಟ್ ನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಸೆಕೆಂಡ್ PU ಹುಡುಗರಿಗೆ ಎಕ್ಸಾಮಿನೇಷನ್ಗೆ ಬ್ಲೂ ಪ್ರಿಂಟ್ ಅಂತ ಪ್ರತಿ ವರ್ಷ ರಿಲೀಸ್ ಮಾಡ್ತಾರೆ. ಏನಿರುತ್ತೆ ಆ ಬ್ಲೂ ಪ್ರಿಂಟ್ ಅಲ್ಲಿ ಅಂದ್ರೆ, ಈ ಚಾಪ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅಲೌಟ್ ಆಗಿದೆ ಫೈನಲ್ ಎಕ್ಸಾಮಿಗೆ ಅನ್ನೋದನ್ನ ತರೋ ಡಿಸ್ಕಷನ್ ಮಾಡಿರೋ ಒಂದು PDF ನ ರಿಲೀಸ್ ಮಾಡ್ತಾರೆ. ಸೊ ಈ ಇಯರ್ ಸಹ ಅದೇ ತರ ಬ್ಲೂ ಪ್ರಿಂಟ್ ನ ರಿಲೀಸ್ ಮಾಡಿದ್ದಾರೆ. ಆ ಬ್ಲೂ ಪ್ರಿಂಟ್ ತರೋ ಡಿಸ್ಕಷನ್ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಚಾನಲ್ ಅಲ್ಲಿ. ಸೊ ನಿಮ್ಗೆ ಏನಾದ್ರೂ ಒಂದು ಐಡಿಯಾ ಬೇಕು, ಅಫ್ಕೋರ್ಸ್ ನೀವೇನಾದ್ರೂ PU ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ ಯು ಶುಡ್ ನೋ ಹೌ ಮೆನಿ ಮಾರ್ಕ್ಸ್ ಆರ್ ಅಲೋಟೆಡ್ ಫಾರ್ ದಿಸ್ ಚಾಪ್ಟರ್ ಅಂಡ್ ದಟ್ ಚಾಪ್ಟರ್. ಯಾಕೆ ಅಂದ್ರೆ ನೀವೇನಾದ್ರು 70 ಔಟ್ ಆಫ್ 70 ಸ್ಕೋರ್ ಮಾಡೋ ಒಂದು ಏಮ್ ಇಟ್ಕೊಂಡಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಅದಕ್ಕೋಸ್ಕರ ಅಷ್ಟೇ. ಸೊ ಅದು ಬೇಡ ಅಂದ್ರೂ ಅಫ್ಕೋರ್ಸ್ ನೀವು ಏನ್ ಪ್ರಿಪ್ರೇಷನ್ ಮಾಡ್ತಿದ್ರೋ ನಿಮ್ ಸ್ಟ್ರಾಟಜಿಯಿಂದನೂ ಸಹ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಏನ್ ಬ್ಲೂ ಪ್ರಿಂಟ್ನೇ ನಂಬ್ಕೊಂಡಿರ್ಬೇಕು ಅಂತಾನೂ ಏನಿಲ್ಲ. ಯು ಕ್ಯಾನ್ ಕೌಂಟ್ ಆನ್ ಯುವರ್ ಸೆಲ್ಫ್ ಆಲ್ವೇಸ್. ಬೇಕು ಅಂದ್ರೆ ಚಾನಲ್ ಅಲ್ಲಿ ಇದೆ, ನೋಡ್ಬೋದು. ಅಕಾರ್ಡಿಂಗ್ ಟು ದಟ್ ಬ್ಲೂ ಪ್ರಿಂಟ್ ಈ ಚಾಪ್ಟರ್ ಅಂದ್ರೆ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಅಲೌಟ್ ಆಗಿದೆ ಅಂದ್ರೆ, ಅಕಾರ್ಡಿಂಗ್ ಟು ದಟ್ ಬ್ಲೂ ಪ್ರಿಂಟ್ ಈ ಸತಿ 5 ಮಾರ್ಕ್ಸ್ ನ ಅಲೌಟ್ ಮಾಡಿದ್ದಾರೆ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಚಾಪ್ಟರ್ಗೆ. ಬರೇ 5 ಮಾರ್ಕ್ಸ್ ಆಗಿದ್ರು ತುಂಬಾ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ 5 ಮಾರ್ಕ್ಸ್. ಯಾಕೆಂದ್ರೆ ತುಂಬಾ ಈಸಿ ಚಾಪ್ಟರ್ ಇದು. ನೀವು ಬರೇ ಥಿಯರಿ ಅಷ್ಟೇ ಆನ್ಸರ್ ಮಾಡ್ಬೇಕಾಗಿರೋದು, ಇದರಲ್ಲಿ ನೋಡ್ಕೋಬೇಕಾಗಿರೋದು. ಜಾಸ್ತಿ ಡಿರೈವೇಶನ್ ಇಲ್ಲ, ಒಂದೇ ಡಿರೈವೇಶನ್ ಇರೋದು. ಅದು ತುಂಬಾ ಈಸಿನೇ, ಹೇಳ್ಕೊಡ್ತೀನಿ ನಾನು. ಅಫ್ಕೋರ್ಸ್ ಈ ಕ್ವಶನ್ಸ್ ಆದ್ಮೇಲೆ ನಾವು ಅದ್ರದ್ದು ಆನ್ಸರ್ಸ್ ಸಹ ನೋಡೋಣ. ನನ್ನ ಪ್ರಕಾರ ಈ ಚಾಪ್ಟರ್ಗೆ 1 or 2 ಅವರ್ ಕೊಟ್ರೆ ಸಾಕು. ನೀವೇನಾದ್ರೂ ಕ್ಲಾಸ್ ಅಲ್ಲಿ ಪಾಠ ನೋಡ್ಕೊಂಡಿದ್ರೆ ಯು ಕ್ಯಾನ್ ಜಸ್ಟ್ ಗಿವ್ 1 or 2 ಅವರ್ ಫಾರ್ ದಿಸ್ ಚಾಪ್ಟರ್. ಯಾಕೆಂದ್ರೆ ಜಸ್ಟ್ ಥಿಯರಿ ಇರೋದ್ರಿಂದ ನೀವು ಕತೆ ತರ ಓದ್ಕೋಬಹುದು. ಒಂದ್ಸತಿ ಓದಿದ್ನ ನೀವು ಏನ್ ಅರ್ಥ ಮಾಡ್ಕೊಂಡಿದ್ರೋ ಅದನ್ನೇ ಹೋಗಿ ಎಕ್ಸಾಮ್ ಅಲ್ಲಿ ಬರೀರಿ ಅನ್ನೋದೇ ನನ್ನ ಸಜೆಷನ್. ಸೊ 5 ಮಾರ್ಕ್ಸ್ ಅಲೌಟ್ ಆಗಿದೆ. ಆ 5 ಮಾರ್ಕ್ಸ್ ನ ಹೇಗೆ ಅಲೌಟ್ ಮಾಡಿದ್ದಾರೆ ಅಂದ್ರೆ, ಎರಡು ಕ್ವಶನ್ಸ್ 1 ಮಾರ್ಕ್ಸ್ ಇಂದ ಬರುತ್ತೆ. 1 ಮಾರ್ಕ್ಸ್ ಇಂದ ಬರುತ್ತೆ ಅಂದ್ರೆ MCQಗೆ 2 ಕ್ವಶನ್ಸ್ ಪಕ್ಕಾ ಬರುತ್ತೆ. ತುಂಬಾ ತುಂಬಾ ಇಂಪಾರ್ಟೆಂಟ್. 70 ಮಾರ್ಕ್ಸ್ ಏನಾದ್ರೂ ನೀವು ಏಮ್ ಇಟ್ಕೊಂಡಿದ್ರೆ ತಲೆಯಲ್ಲಿ ಇಟ್ಕೊಳ್ಳಿ, ಇದರಿಂದ 2 MCQ ಬರುತ್ತೆ. MCQ ಅಲ್ಲಿ ಯಾವುದೇ ತರಹ ಏನು ಎಕ್ಸ್ಟ್ರಾ ಕ್ವಶನ್ಸ್ ಕೇಳಲ್ಲ. 15 ಕ್ವಶನ್ಸ್ ಅಂದ್ರೆ 15 ಅಟೆಂಡ್ ಮಾಡಿದ್ರೆ 15 ಮಾರ್ಕ್ಸ್. ಸೊ ಯು ಹ್ಯಾವ್ ಟು ಗಿವ್ ಟೈಮ್ ಟು ದಿಸ್ ಚಾಪ್ಟರ್ ಆಲ್ಸೋ. ಲೈಕ್ ಅಗೈನ್ 1 or 2 ಅವರ್ಸ್. ಯಾಕಪ್ಪ ಅಂದ್ರೆ ತುಂಬಾ ಏನ್ ಕಷ್ಟ ಇಲ್ಲ, ಅಷ್ಟೊಂದು ಡೀಪ್ ಲೆವೆಲ್ ಅಲ್ಲಿ ಏನು ಕ್ವಶನ್ ಅಷ್ಟೊಂದು ಕೇಳಿರೋದು ನಾನು ನೋಡಿಲ್ಲ PU ಎಕ್ಸಾಮ್ ಅಲ್ಲಿ. ಇನ್ನ KCT JEE NEET ಅಲ್ಲಿ ಆದ್ರೆ ಪಕ್ಕಾ ಕೇಳ್ತಾರೆ. PU ಎಕ್ಸಾಮ್ ಅಲ್ಲೆಲ್ಲ ಟಫ್ ಕ್ವಶನ್ಸ್ ಕೇಳಲ್ಲ. ಓಕೆ, ಅಷ್ಟು ಹೇಳ್ತಿದ್ದೀನಿ. ಸೊ 2 ಮಾರ್ಕ್ಸ್ MCQ ಹೋಯ್ತು ಈ ಚಾಪ್ಟರ್ ಇಂದ. ಇನ್ನ 3 ಮಾರ್ಕ್ಸ್ಗೆ ಇನ್ನೊಂದು ಕ್ವಶನ್ ಇರುತ್ತೆ. ಒಂದು ಕ್ವಶನ್ ಬಂದು 3 ಮಾರ್ಕ್ಸ್ ಇಂದಾನೆ ಕೇಳ್ತಾನೆ. 3 ಮಾರ್ಕ್ಸ್ ಕ್ವಶನ್ ನ ಕೇಳ್ತಾನೆ, ಒಂದು ಕ್ವಶನ್ ನ. ಸೊ ಮತ್ತೆ 2 ಮಾರ್ಕ್ಸ್ ಯಾಕೆ ತಗೊಂಡಿದ್ರೆ ಅಂದ್ರೆ, 2 ಮಾರ್ಕ್ಸ್ ಯಾಕೆ ತಗೊಂಡಿದ್ದೀನಿ ಅಂದ್ರೆ, ಈ 1 ಮಾರ್ಕ್ಸ್ ಇತ್ತಲ್ಲ, 1 ಮಾರ್ಕ್ಸ್ ಕ್ವಶನ್ಸ್ ಈ ಟಾಪಿಕ್ ಗಳಲ್ಲಿ ಬರುತ್ತೆ ಅಂತ, ಈ ಟಾಪಿಕ್ ಅಲ್ಲೇ ಬರುತ್ತೆ ಅಂತಾನೆ ನಾನು ಈ 2 ಮಾರ್ಕ್ಸ್ ಕ್ವಶನ್ಸ್ ನ ನೋಡ್ಕೊಂಡಿದ್ದೀನಿ, ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಆ 1 ಮಾರ್ಕ್ಸ್ ಕ್ವಶನ್ ಈ 2 ಮಾರ್ಕ್ಸ್ ಕ್ವಶನ್ ಕಾನ್ಸೆಪ್ಟ್ಸ್ ಅಲ್ಲೇ ಬಂದ್ರೆ ನಿಮ್ಗೆ ಹೆಲ್ಪ್ಫುಲ್ ಅಂತ. ಡನ್, ಅಷ್ಟೇನೆ. ಸೊ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ ಈ ಚಾಪ್ಟರ್ ಇಂದ, ಅದೊಂದು ನೆನ್ಪಿಟ್ಕೊಂಡು ಸ್ಟಡಿ ಮಾಡಿ. ಸೊ ಫಸ್ಟ್ 2 ಮಾರ್ಕ್ಸ್ ನ ಡಿಸ್ಕಸ್ ನೋಡಿದ್ರೆ ಫಸ್ಟ್ ಕ್ವಶನ್ ಬಂದು ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಆಫ್ ಬಾರ್ ಮ್ಯಾಗ್ನೆಟ್. ಬಾರ್ ಮ್ಯಾಗ್ನೆಟ್ ಅಂದ್ರೆ ಏನು, ಅದ್ರದ್ದು ಪ್ರಾಪರ್ಟೀಸ್ ಏನು ಅದನ್ನ ಬರೀರಿ. ಡಿಫೈನ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ, ಗಿವ್ ಇಟ್ಸ್ SI ಯೂನಿಟ್. ಇವೆಲ್ಲ ಡೆಫಿನೇಷನ್ಸ್. ಅಫ್ಕೋರ್ಸ್ ನಾನು ಇದ್ರದ್ದು ಆನ್ಸರ್ ಸಹ ಡಿಸ್ಕಸ್ ಮಾಡ್ತೀನಿ. ಡೆಫಿನೇಷನ್ಸ್ ನಾನೇ ಹೇಳ್ತಾ ಇದ್ದೀನಿ.
ಪರ್ಟಿಕ್ಯುಲರ್ಲಿ ಯಾವ್ದಾದ್ರು ಒಂದು ಡೆಫಿನೇಷನ್ ಇದೆ ಅಂದ್ರೆ ಅದು ಹೇಗಿದೆಯೋ ಅದೇ ತರ ಬರೀರಿ ಅಂತ. ಬಟ್ ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಹೇಗೆ ಅರ್ಥ ಆಗಿದೆಯೋ ಆ ತರ ಬರೀರಿ, ಮಾರ್ಕ್ಸ್ ಕೊಡ್ತಾರೆ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ವಾಟ್ ಈಸ್ ಡಯಾಮ್ಯಾಗ್ನೆಟಿಸಮ್? ಗಿವನ್ ಎಕ್ಸಾಂಪಲ್ ಫಾರ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್. ಡಯಾಮ್ಯಾಗ್ನೆಟ್, ಪ್ಯಾರಾಮ್ಯಾಗ್ನೆಟ್, ಫೆರ್ರೋಮ್ಯಾಗ್ನೆಟ್, ಈ 3 ಕಾನ್ಸೆಪ್ಟ್ಸ್ ಮೇಲೆನೆ ಈ ಚಾಪ್ಟರ್ ರಿವಾಲ್ವ್ ಆಗೋದು. ಈ 3 ಕಾನ್ಸೆಪ್ಟ್ ಮೇಲೆನೆ ರಿವಾಲ್ವ್ ಆಗುತ್ತೆ, ಅಷ್ಟೇ ನೋಡ್ಕೋಬೇಕಾಗಿರೋದು ನೀವು. ಡಯಾಮ್ಯಾಗ್ನೆಟ್ ಅಂದ್ರೇನು? ರಿಪೆಲ್ಸ್ ಮ್ಯಾಗ್ನೆಟ್, ರಿಪೆಲ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಸ್ಲೈಟ್ಲಿ ಅಟ್ರಾಕ್ಟ್, ಇಷ್ಟೇ ನೋಡ್ಕೊಂಡ್ರೆ ಸಾಕು. ಪ್ಯಾರಾಮ್ಯಾಗ್ನೆಟಿಕ್ ಬಂದು ಸ್ಲೈಟ್ಲಿ ಅಟ್ರಾಕ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಫೆರ್ರೋಮ್ಯಾಗ್ನೆಟಿಕ್ ಬಂದು ಸ್ಟ್ರಾಂಗ್ಲಿ ಅಟ್ರಾಕ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್, ಸ್ಟ್ರಾಂಗ್ಲಿ ಅಟ್ರಾಕ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಷ್ಟು ನೋಡ್ಕೊಳ್ರಪ್ಪ. ಇದು ರಿಪೆಲ್ ಮಾಡುತ್ತೆ, ಇದು ಸ್ಲೈಟ್ ಆಗಿ ಅಟ್ರಾಕ್ಟ್ ಮಾಡುತ್ತೆ, ಇದು ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಮಾಡುತ್ತೆ. ಅಷ್ಟೇ ಕತೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಏನ್ ನೀವೇ ಒಂದು ಕತೆನೂ ಬರೆದ್ರು ನಡೀತೈತೆ. 3 marks ಅಲ್ಲಿ ಏನ್ ಕ್ವಶನ್ ಕೇಳ್ತಾರೆ ಅಂತಾನು ಹೇಳ್ತೀನಿ. ಸೊ ಡಯಾಮ್ಯಾಗ್ನೆಟಿಸಮ್ ಅಂದ್ರೇನು? ಎಕ್ಸಾಂಪಲ್ ಕೊಡಿ. ಪ್ಯಾರಾಮ್ಯಾಗ್ನೆಟಿಸಮ್ ಅಂದ್ರೇನು? ಎಕ್ಸಾಂಪಲ್ ಕೊಡಿ. ಫೆರ್ರೋಮ್ಯಾಗ್ನೆಟಿಸಮ್ ಅಂದ್ರೇನು? ಎಕ್ಸಾಂಪಲ್ ಕೊಡಿ. ಡಯಾಮ್ಯಾಗ್ನೆಟ್ಗೆ ಯಾವ್ದು ಎಕ್ಸಾಂಪಲ್ ಗೊತ್ತಿಲ್ಲ ಅಂದ್ರೆ ವಾಟರ್ ಕೊಟ್ಬಿಡಿ, 1 marks ಆರಾಮಾಗಿ ಬರುತ್ತೆ. ಪ್ಯಾರಾಮ್ಯಾಗ್ನೆಟಿಸಮ್ಗೆ ಏನು ಅಲ್ಯೂಮಿನಿಯಂ ಎಕ್ಸಾಂಪಲ್ ಕೊಟ್ರೆ ಎಲ್ಲಾರ್ಗೂ ಅಲ್ಯೂಮಿನಿಯಂ ಅಂತೂ ಪಕ್ಕಾ ಗೊತ್ತಿರುತ್ತೆ, ಅದನ್ನ ಕೊಡಿ. ಫೆರ್ರೋಮ್ಯಾಗ್ನೆಟ್ಗೆ ಐರನ್ ಗೊತ್ತಿದೆಯಲ್ಲ, ಐರನ್ ಬರೆದ್ರೆ ಸಾಕು ಫೆರ್ರೋಮ್ಯಾಗ್ನೆಟ್ಗೆ. ಎಕ್ಸ್ಪ್ಲೈನ್ ವೈ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಆರ್ ರಿಪೆಲ್ಡ್ ಬೈ ಮ್ಯಾಗ್ನೆಟ್ಸ್. ಇದನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಹೌ ಡಸ್ ಸಸೆಪ್ಟಿಬಿಲಿಟಿ ಆಫ್ ಫೆರ್ರೋಮ್ಯಾಗ್ನೆಟ್ ವೇರಿ ವಿತ್ ಟೆಂಪರೇಚರ್? ಸೊ ಸಸೆಪ್ಟಿಬಿಲಿಟಿನ ಈ ಸಿಂಬಲ್ ಇಂದ ಡಿನೋಟ್ ಮಾಡ್ತಾನೆ, ಖೈ ಅಂತ ಕರಿತೀವಿ ಇದಕ್ಕೆ, ಸರಿನಾ? ಈ ಸಸೆಪ್ಟಿಬಿಲಿಟಿ ವಿಲ್ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಇಷ್ಟೊಂದು ನೆನ್ಪಿಟ್ಕೊಳ್ರಿ ಅಷ್ಟೇ. ಇದನ್ನು ಡಿಸ್ಕಸ್ ಮಾಡೋಣ. ಸಸೆಪ್ಟಿಬಿಲಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಇಷ್ಟಕ್ಕೇನೆ ನಿಮಗೆ ಮಾರ್ಕ್ಸ್ ಅಲಾಟ್ ಆಗಿರೋದೆ. ಅದೇ MCQ ಅಲ್ಲಿ ಈ ತರ ಕ್ವಶನ್ಸ್ನೇ ಕೇಳ್ತಾನೆ. ಈ ಟಾಪಿಕ್ ಮೇಲೆ ಕ್ವಶನ್ ಕೇಳ್ತಾನೆ, ಈ ಟಾಪಿಕ್ ಮೇಲೆ ಕ್ವಶನ್ ಕೇಳ್ತಾನೆ. ಎಕ್ಸ್ಪ್ಲೈನ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್. ಈ ಕಾನ್ಸೆಪ್ಟ್ ಮೇಲೆ ನಿಮಗೆ ಈ ಎಕ್ಸ್ಪ್ರೆಷನ್ ಕೇಳ್ತಾನೆ ಅಂತ ಅನ್ಕೋತೀನಿ. B ವೆಕ್ಟರ್ ಡಾಟ್ DS ವೆಕ್ಟರ್ ಇಸ್ ಈಕ್ವಲ್ ಟು 0. ಈ ಈಕ್ವೇಶನ್ ಮೇಲೆ ನಿಮ್ಗೊಂದು MCQ ಜನರೇಟ್ ಆಗ್ಬಹುದು. ರೈಟ್ ದಿ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್. ಐ ಥಿಂಕ್ ಇದು ಈಸಿ, ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಬಂದು 3 marks. 3 marks ಕ್ವಶನ್ ಅಲ್ಲಿ ಗಿವ್ ಎನಿ 3 ಪ್ರಾಪರ್ಟೀಸ್ ಆಫ್ ಬಾರ್ ಮ್ಯಾಗ್ನೆಟ್. ಅವಾಗಲೇ ನಾನು 2 marks ಅಲ್ಲೂ ಇದನ್ನ ತಗೊಂಡಿದ್ದೆ. 3 marks ಅಲ್ಲಿ ಕೇಳಿದ್ರೆ ಬಾರ್ ಮ್ಯಾಗ್ನೆಟ್ ಪ್ರಾಪರ್ಟಿ ಕೇಳ್ತಾನೆ. ಅದಕ್ಕಿಂತ ಇಂಪಾರ್ಟೆಂಟ್ ಇರೋ ಕ್ವಶನ್ಸ್ ಇದಾವೆ. 3 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈಗಲೇ ಹೇಳ್ತಿದ್ದೀನಿ, ಇದನ್ನ ತುಂಬಾ ಸತಿ 3 marks ಕೇಳ್ತಾನೆ ಇರ್ತಾನೆ. ತುಂಬಾ ಈಸಿ ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ಅರೈವ್ ಅಟ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಡೈಪೋಲ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದೊಂದೇನೆ ಡಿರೈವೇಶನ್ ಇರೋದು ಈ ಚಾಪ್ಟರ್ ಅಲ್ಲಿ, ಇದೊಂದೇನೆ ಡಿರೈವೇಶನ್ ಇರೋದು, ಅರ್ಥ ಮಾಡ್ಕೊಳ್ಳಿ. ಅದು ಸಿಂಪಲ್ ಆಗಿದೆ, ಅದು ಕಲಿಯೋಣ. ಅಕಸ್ಮಾತ್ ಅದು ಕೇಳಲಿಲ್ಲ ಅಂದ್ರೆ ಈ ತರ ಕೇಳ್ತಾನೆ. ಪ್ರತಿ ಸತಿ ಎಷ್ಟೊಂದ್ ಸತಿ ಈ ತರ ಕ್ವಶನ್ ಕೇಳಿರೋದು ನೋಡಿದೀನಿ. ಅಂದ್ರೆ ಡಿಫೈನ್ ದಿ ಟರ್ಮ್ಸ್ ಅಂತ ಕೇಳ್ತಾನೆ, ಮ್ಯಾಗ್ನೆಟೈಸೇಷನ್ ಡಿಫೈನ್ ಮಾಡಿ, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಡಿಫೈನ್ ಮಾಡಿ, ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಡಿಫೈನ್ ಮಾಡಿ ಅಂತ. ಈಚ್ ಕ್ವಶನ್ಗೆ 1 marks ಅಲೌಟ್ ಆಗಿರುತ್ತೆ. ಏನ್ ಜಾಸ್ತಿ ಕುಯ್ಯೋ ಅವಶ್ಯಕತೆ ಇಲ್ಲ. ಒಂದೊಂದು ಸೆಂಟೆನ್ಸ್ ಅಲ್ಲಿ ಆನ್ಸರ್ ಬರೆದ್ರೆ ಮುಗೀತು ಆನ್ಸರ್ಸ್. ಇದಕ್ಕೆ ಒಂದೊಂದು ಸೆಂಟೆನ್ಸ್. ಡಿಫೈನ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಅಂಡ್ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ, ರೈಟ್ ಅ ರಿಲೇಶನ್ಶಿಪ್ ಬಿಟ್ವೀನ್ ದೆಮ್. ಮೋಸ್ಟ್ ಆಫ್ ದಿ ಟೈಮ್ ಅಂತೂ ಕೇಳಿಲ್ಲ, ಅವಾಗ ಕೇಳ್ಬೋದು. ಮಿಡ್ ಟರ್ಮ್, ಈ ಪ್ರಿಪರೇಟರಿ ಅಂತ ಕ್ವಶನ್ಗಳಲ್ಲಿ ನಾನು ನೋಡಿದ್ದೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಯಾವ ಇದಾವೆ ಅಂದ್ರೆ ಈ 3 ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್, ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಮತ್ತೆ ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್. ಇದ್ರ ನಡುವೆನೆ ಕ್ವಶನ್ಸ್ ರಿವಾಲ್ವ್ ಆಗುತ್ತೆ. ಮೋಸ್ಟ್ ಆಫ್ ದಿ ಟೈಮ್ ಇದ್ರ ಮಧ್ಯೆನೆ ಕ್ವಶನ್ಸ್ ರಿವಾಲ್ವ್ ಆಗುತ್ತೆ. ನೋಡ್ಕೊಳ್ಳಿ ಪ್ರಾಪರ್ಟೀಸ್, ಹೇಳ್ಕೊಡ್ತೀನಿ, ಈಸಿಯಾಗಿ ಹೇಳ್ಕೊಡ್ತೀನಿ ನಿಮಗೆ ಇದನ್ನ 3 marks ನ ಆನ್ಸರ್ ಮಾಡೋದು. ನೆಕ್ಸ್ಟ್ ಇದೇ 3 questions ಅಲ್ಲೇನೆ ಡಿಫ್ರೆಂಟ್ ವೇ ಅಲ್ಲಿ ಕ್ವಶನ್ ಫ್ರೇಮ್ ಆಗ್ಬೋದು. ಏನು ಡಿಫ್ರೆನ್ಸ್ ಬಿಟ್ವೀನ್, ರೈಟ್ ಎನಿ 3 ಡಿಫ್ರೆನ್ಸ್ ಬಿಟ್ವೀನ್ ಡಯಾಮ್ಯಾಗ್ನೆಟ್ ಅಂಡ್ ಫೆರ್ರೋಮ್ಯಾಗ್ನೆಟ್, ಆರ್ ಎಲ್ಸ್ ದೇ ಕ್ಯಾನ್ ಆಸ್ಕ್ ಯು ಡಿಫ್ರೆನ್ಸ್ ಬಿಟ್ವೀನ್ ಪ್ಯಾರಾಮ್ಯಾಗ್ನೆಟ್ and ferromagnet, or else they can ask you difference between para ಆಯ್ತಲ್ಲ, para
ಅಂಡ್ ಡಯಾ, ಇದು ಒಂದು ಪಾಸಿಬಿಲಿಟಿ. ಡಯಾ ಅಥವಾ ಫೆರ್ರೋ ಕೇಳ್ಬೋದು, ಅಥವಾ ಪ್ಯಾರಾಮ್ಯಾಗ್ನೆಟಿಕ್ ಅಥವಾ ಫೆರ್ರೋಮ್ಯಾಗ್ನೆಟಿಕ್ ಕೇಳ್ಬೋದು, ಅಥವಾ ಪ್ಯಾರಾ ಅಂಡ್ ಡಯಾ ಮ್ಯಾಗ್ನೆಟ್ ನ ಕೇಳ್ಬೋದು. ಈ 3 ಕ್ವಶನ್ ಇದೆಯಲ್ಲ, ಈ 3 ಕ್ವಶನ್ ನೀವು ನೋಡ್ಕೊಂಡಿದ್ರೆ ಈ ಕ್ವಶನ್ಸ್ ಈಸಿಯಾಗಿ ಆನ್ಸರ್ ಮಾಡ್ಬೋದು ಅಂತ ಹೇಳ್ತಾ ಇದೀನಿ. ಡೈರೆಕ್ಟ್ ಇಲ್ಲಿ ಏನ್ ಓದ್ಕೊಂಡಿರ್ತೀರೋ ಅದನ್ನೇ ಇಲ್ಲಿ ಆನ್ಸರ್ ಮಾಡಿ. ಡನ್. ಅಂಡ್ ಇದಕ್ಕೆ ಯಾವುದೇ ತರ ನಾನು 5 ಮಾರ್ಕ್ಸ್ ಕ್ವಶನ್ ತಗೊಂಡಿಲ್ಲ. ಏಂತಕ್ಕೆ ಅಂತ ಹೇಳಿ, ನೋ 5 ಮಾರ್ಕ್ಸ್ ಯಾಕೆ ತಗೊಂಡಿಲ್ಲ ಅಂದ್ರೆ ಬ್ಲೂ ಪ್ರಿಂಟ್ ಅಲ್ಲಿ ಇಲ್ಲ, ಅದಕ್ಕೋಸ್ಕರನೇ. ಬರೇ 1 ಮಾರ್ಕ್ ಕ್ವಶನ್ ಪ್ಲಸ್ 3 ಮಾರ್ಕ್ಸ್ ಕ್ವಶನ್ ಆಡ್ ಆಗಿದಾವೆ 5 ಮಾರ್ಕ್ಸಿಗೆ. ಟೋಟಲ್ ಬಂದು 5 ಮಾರ್ಕ್ಸ್ ಕೇಳ್ತಾನೆ ಈ ಚಾಪ್ಟರ್ ಇಂದ. ಸೊ 5 ಮಾರ್ಕ್ಸ್ ಕ್ವಶನ್ ಅವಶ್ಯಕತೆ ಇಲ್ಲ, ನ್ಯೂಮರಿಕಲ್ ಬರಲ್ಲ. ನ್ಯೂಮರಿಕಲ್ಸ್ ಈ ಚಾಪ್ಟರ್ ಅಲ್ಲಿ ಇಲ್ಲ, ಸೊ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓನ್ಲಿ ಕಾನ್ಸಂಟ್ರೇಟ್ ಆನ್ 1 ಮಾರ್ಕ್ಸ್ ಕ್ವಶನ್ ಮತ್ತೆ 3 ಮಾರ್ಕ್ಸ್ ಕ್ವಶನ್. ಇಲ್ಲೂ ಅಷ್ಟೇನೆ, ಈಗಲೂ ಹೇಳ್ತಾ ಇದ್ದೀನಿ, ಈ 2 ಮಾರ್ಕ್ಸ್ ಕ್ವಶನ್ ನೋಡ್ಕೊಳ್ಳೋ ಅಂದ್ರೆ ಹೆಂಗೆ ಬರೆಯೋದು ಅಂತ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕಪ್ಪ ಅಂದ್ರೆ 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಾನೆ. ಈ ಎಲ್ಲಾ 3 ಮಾರ್ಕ್ಸ್ ಕ್ವಶನ್ ನೋಡ್ಕೋಬೇಕು. ಯಾವ್ದಾದ್ರು ಕ್ವಶನ್ ಕೇಳ್ಬೋದು, ಎಲ್ಲಾ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್. ಒಂದಂತೂ ಪಕ್ಕಾ ಇರುತ್ತೆ ಇದರಲ್ಲಿ. ಅಂಡರ್ಸ್ಟುಡ್? ಇಷ್ಟ ಹೇಳ್ತಾ ಈ ಸೆಷನ್ ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ವಿ ವಿಲ್ ಡಿಸ್ಕಸ್ ದಿ ಆನ್ಸರ್ ಫಾರ್ ದೀಸ್ ಕ್ವಶನ್ಸ್. ಆನ್ಸರ್ಸ್ ನ ನೋಡ್ಕೋಣ. ಅದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂಡ್ ಈ ಚಾಪ್ಟರ್ ನ ಎಲ್ಲಾ ಚಾಪ್ಟರ್ನು ಕವರ್ ಮಾಡ್ತಿದ್ದೀನಿ. ಪ್ರತಿ ವೀಕ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಥ್ಯಾಂಕ್ ಯು.